ನಿಮಗೆ ಕೆಲಸ ಸಿಗ್ತಿಲ್ವಾ, ಅದಕ್ಕೂ ಕೂಡ ನಾವೊಂದು ಸ್ಟೋನ್ ಕೊಡ್ತೀವಿ, ಅದಕ್ಕೂ ಕೂಡ ಬ್ರೇಸ್ಲೆಟನ್ನು ಕೊಡ್ತೀವಿ. ಜೊತೆಗೆ ನೋಡಿ, ಕೈಗೆ ಬ್ರೇಸ್ಲೆಟ್ ಹಾಕೊಳ್ಳೋದಕ್ಕಿಂತ ನಾವು ಕೊಡೋವಂಥ ಸ್ಟೋನನ್ನು ಮನೇಲಿ ಇಟ್ಕೊಳ್ಳಿ. ಅದು ನಿಮ್ಮ ಮನೇನೂ ಪಾಸಿಟಿವ್ ಮಾಡುತ್ತೆ, ನಿಮ್ಮ ಮನೇಲಿ ಇರೋರು ಎಲ್ರಿಗೂ ಪಾಸಿಟಿವ್ ಕೊಡುತ್ತೆ, ನಿಮ್ಮನ್ನು ಕೂಡ ಅತಿ ಹೆಚ್ಚು ಪಾಸಿಟಿವ್ ಮಾಡ್ತಾ ಹೋಗುತ್ತೆ. ಆ ಸ್ಟೋನನ್ನು ಎಲ್ಲಿ ಇಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ, ಹೇಗೆ ಅದನ್ನು ಯೂಸ್ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಯಾವ್ಯಾವ ದಿನ ಅದಕ್ಕೆ ಪೂಜೆ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲೆಲ್ಲಿ ಇಡಬೇಕು ಅನ್ನೋದು ಮುಖ್ಯವಾಗಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಸಂಸ್ಥೆಗೆ ಕರೆ ಮಾಡಿ. ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ನಿಮ್ಮ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ತಂದೆ ಮಕ್ಕಳ ಸಮಸ್ಯೆ, ಈಗಂತೂ ಆಸ್ತಿ ವಿಚಾರಕ್ಕೆ ಕುಟುಂಬದಲ್ಲಿ ಬಹಳಷ್ಟು ಕಿತ್ತಾಟಗಳು ನಡೀತಾ ಇದೆ. ಯಾಕಂದರೆ ಗ್ರಹಗತಿಗಳು ಚೆನ್ನಾಗಿಲ್ಲ. ಸೂರ್ಯ ಮತ್ತು ಶನಿ ಯಾವಾಗ ಒಂದು ಕಡೆ ಸೇರಿದ್ರೋ, ಯಾವಾಗ ಸೂರ್ಯ ತನ್ನ ಶತ್ರು ಮನೆಯಲ್ಲಿ ಸಂಚರಿಸ್ತಾ ಇದ್ದಾನೆ, ಮತ್ತು ಗುರು ಬದಲಾವಣೆ, ಶನಿಯ ಒಂದು ಸ್ಥಾನ, ಇವೆಲ್ಲವೂ ಸೇರಿ ಅದರ ಜೊತೆಗೆ ನಿಮ್ಮ ಗ್ರಹಗಳು, ನಿಮ್ಮ ಗ್ರಹಗತಿಗಳು, ಇದೆಲ್ಲವೂ ಸೇರಿ ಖಂಡಿತ ಪ್ರಪಂಚದಲ್ಲೇ ಅಲ್ಲೋಲ ಕಲ್ಲೋಲ ಆಗ್ತಿದೆ. ಗ್ಯಾಸ್ ಇಲ್ಲ, ಯಾರ ಮನೆಯಲ್ಲೂ ಬೆಂಕಿ ಉರಿತಾ ಇಲ್ಲ. ಯಾಕಂದರೆ ಅದು ಕೂಡ ಸೂರ್ಯನ ಒಂದು ತತ್ವ ಆಗಿರುತ್ತೆ. ಪೆಟ್ರೋಲ್ ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ಅದು ಶನಿಗೆ ಸಂಬಂಧಪಡುತ್ತೆ. ಹೀಗೆ ಕಬ್ಬಣಕ್ಕೆ ಸಂಬಂಧಪಡೋದೆಲ್ಲ ಶನಿ ತತ್ವ ಆಗಿರುತ್ತೆ. ಇವೆಲ್ಲವೂ ನಿಂತೋಗಿದೆ. ಆಟೋದವರು ಇಡೀ ರಾತ್ರಿ ಲೈನಲ್ಲಿ ಕಾಯ್ತಾ ಇದ್ದಾರೆ. ಏನಕ್ಕೆ ಅಂದರೆ ಪ್ರಪಂಚದಲ್ಲಿ ನಡೀತಾ ಇರೋ ಈ ಅಲ್ಲೋಲ ಕಲ್ಲೋಲ, ಸೂರ್ಯ ಶನಿ ಒಟ್ಟಿಗೆ ಇದ್ದಾಗ ಇಂಥ ಪ್ರಾಬ್ಲಮ್ ಎಲ್ಲ ಸಾವಿರ ನಡೀತಿರುತ್ತೆ ಮನೆಗಳಲ್ಲಿ. ಮನೆಯಿಂದ ಹೊರಗಡೆ, ಮನೆಯಲ್ಲಿ ತಂದೆ ಮಕ್ಕಳು ಕಿತ್ತಾಡೋದಾಗಿರ್ಬೋದು, ಮನೆಯಿಂದ ಹೊರಗಡೆ ಕಿತ್ತಾಡೋದಾಗಿರ್ಬೋದು, ಮತ್ತು ಕಾನೂನು ಅಂದರೆ ಕೋರ್ಟು ಕೇಸು ಪ್ರಾಬ್ಲಮ್ ಅತಿ ಹೆಚ್ಚು ಬರುವಂಥದ್ದಾಗೋದು. ಮತ್ತು ಯುದ್ಧ ಅಂತ ಹೇಳಿದ್ವಿ, ಒಂದು ಯುದ್ಧಕ್ಕೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆ. ಜನ ಹಗಲು ರಾತ್ರಿ ರೋಡಲ್ಲಿ ಈ ಪೆಟ್ರೋಲ್ಗೆ, ಗ್ಯಾಸ್ಗೆ ಕ್ಯೂ ನಿಂತ್ಕೊಳ್ಳೋಂಗಾಗಿದೆ. ಹೋಟೆಲ್ಗಳು ಬಾಗಿಲು ಮುಚ್ಚಿದ್ದಾರೆ, ಹೋಟೆಲ್ ಬಿಸ್ನೆಸ್ ನಡೀತಾ ಇಲ್ಲ. ಏನಕ್ಕೆ ಅಂದರೆ ಬೆಂಕಿ ಉರಿತಾ ಇಲ್ಲ, ಮನೇಲಿ ಸ್ಟವ್ ಉರಿತಾ ಇಲ್ಲ, ಮನೆಗಳಲ್ಲಿ ಅಡುಗೆ ಮಾಡೋದು ಕಮ್ಮಿ ಆಗಿದೆ. 2-3 ಥರ ಅಡುಗೆ ಮಾಡೋರು ಒಂದೇ ಟೈಮ್ ಅಡುಗೆ ಮಾಡಿ ನಿಲ್ಲಿಸ್ತಿದ್ದಾರೆ. ಗ್ಯಾಸ್ ಇಲ್ಲ, ಸಿಲಿಂಡ್ರ್ ಇಲ್ಲ, ಮನೇಲಿ ಎಲ್ಲೂ ಉರಿತಾ ಇಲ್ಲ, ಬೆಂಕಿ ಉರಿತಾ ಇಲ್ಲ ಯಾರ ಮನೇಲೂ. ಸೊ ಇದೆಲ್ಲದಕ್ಕೂ ಕಾರಣ ಗ್ರಹಗತಿಗಳೇ ಆಗಿರುತ್ತೆ. ಸೊ ಈ ಗ್ರಹಗತಿಗಳಿಂದ ಕೂಡ ನಮ್ಮ ಒಂದು ಟೈಮು ಕೆಟ್ಟಿರುತ್ತೆ. ಅದನ್ನು ಕೂಡ ತಿಳ್ಕೊಂಡು ನಾವು ಕೊಡೋವಂಥ ಸ್ಟೋನು ನೀವು ಮನೇಲಿ ಇಟ್ಕೊಂಡ್ರೆ ಖಂಡಿತ ಇದು ನಾವು ಕೊಡೋದು ಏನೇ ಇದ್ರೂ ಲೈಫ್ ಟೈಮು. ಇಷ್ಟು ದಿನ ಈ ದಶಭುಕ್ತಿ ಎಲ್ಲರೂ ಹೇಳ್ತಾರೆ, ಇಷ್ಟೇ ದಶಭುಕ್ತಿ ನಿಮ್ಗೆ, ಇಲ್ಲಿವರೆಗೂ ಇದನ್ನು ಹಾಕ್ಕೊಳ್ಳಿ, ಇಲ್ಲಿವರೆಗೂ ಈ ಪೂಜೆ ಮಾಡಿಸಿ, ಇವಾಗ ಗ್ರಹ ಶಾಂತಿ ಮಾಡಿಸ್ಕೊಳ್ಳಿ, ಸಂಧಿ ಶಾಂತಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಅದೆಲ್ಲ ಎಲ್ಲಿವರೆಗೂ? ಆ ಒಂದು ಪೀರಿಯಡ್ ಅಷ್ಟೇ. ಆಯಿತು, ನೀವು ಮಾಡಿಸ್ಕೊಂಡು ಬನ್ನಿ. ತುಂಬ ಜನ ನಮ್ಮ ಹತ್ರ ಬಂದಿರೋರು ನಾವೆಲ್ಲನೂ ಮಾಡಿಸ್ಬಿಟ್ಟಿದ್ದೀವಿ, ನಿಮ್ಮ ಹತ್ರ ಕೊನೆಗೆ ಬಂದಿದ್ದೀವಿ, ಇಲ್ಲೂ ನಮಗೆ ನಂಬಿಕೆ ಇಲ್ಲ ಅಂತ ಮಾತಾಡಿರೋರು ಕೂಡ ಇದ್ದಾರೆ. ಆದರೆ ನಾವು ಕೊಡೋವಂಥದ್ದು ಎಲ್ಲೋ ತೊಗೊಂಡೋಗಿ ಬಿಸಾಕೋದಲ್ಲ, ಎಲ್ಲೋ ತೊಗೊಂಡೋಗಿ ಹಾಕೋದಲ್ಲ, ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದು, ನಿಮ್ಮ ಕಣ್ಣು ಮುಂದೆ ನೀವು ಸದಾ ಇಟ್ಕೊಳ್ಳೋದು, ನೀವು ಕಣ್ಣು ಮುಂದೆ ಪೂಜೆ ಮಾಡೋದು. ಏನು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದೀರಾ ಅದೇ ಪೂಜೆನ ನಾವು ಕೊಡೋ ಕಲ್ಲು, ಇದೇ ಕಲ್ಲನ್ನು ದೇವರಾಗಿ ಕನ್ವರ್ಟ್ ಮಾಡಿ ನಿಮ್ಮ ಮನೇಲಿ ಪೂಜೆ ಮಾಡ್ತಾ ಬನ್ನಿ. ಖಂಡಿತ ಆ ದೇವರೇ ನಿಮ್ಮ ಮನೇಲಿ ಇರ್ತಾನೆ. ಕುಬೇರ, ನಿಮ್ಮ ಮನೇಲಿ ಫೈನಾನ್ಸ್ ಪ್ರಾಬ್ಲಮ್ಮು, ದುಡ್ಡು ನಿಲ್ತಾ ಇಲ್ಲ, ದುಡ್ಡು ಹರಿದೋಗ್ತಿದೆ, ಎಲ್ಲೋ ಒಂದು ಕಡೆ ದುಡ್ಡು ಇಲ್ಲಿ ತಂದಿಟ್ಟು ದುಡ್ಡು ಹೋಗ್ತಾ ಇದೆ, ಇಲ್ಲ ಬರೋ ದುಡ್ಡು ಬರ್ತಾ ಇಲ್ಲ, ಇದೆಲ್ಲದಕ್ಕೂ ಕೂಡ ನಾವು ಕೊಡುವಂತಹ ಕುಬೇರ ಸ್ಟೋನು ಏನಿದೆ, ಕುಬೇರ ಅಂದರೆ ದುಡ್ಡು, ಲಕ್ಷ್ಮಿ, ಆ ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಖಂಡಿತ ನಿಮ್ಮ ಮನೆಗೆ ಅದು ಯಾಕೆ ದುಡ್ಡು ಬರೋಲ್ಲ ನಾನು ನೋಡ್ತೀನಿ. ನೀವು ವಿತಿನ್ 3 ತಿಂಗಳೊಳಗಡೆ, 3 ತಿಂಗಳು ಬೇಡ, 1 ತಿಂಗಳೊಳಗಡೆ ನಿಮ್ಮ ಕೆಲಸ ಆಗಿಲ್ಲ ಅಂದರೆ ನಿಮ್ಮ ಸ್ಟೋನ್ ಕೂಡ ವಾಪಸ್ ಕೊಡ್ಬೋದು. ಆ ಒಂದು ಪರ್ಫೆಕ್ಟಾಗಿ ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮ ಸ್ಟೋನ್ಗೆ ಅಷ್ಟು ಶಕ್ತಿ ಇದೆ. ಅದನ್ನು ಇಟ್ಕೊಳ್ಳಿ. ನಿಮ್ಮ ಸಮಸ್ಯೆ ಎಂಥ ಸಮಸ್ಯೆ ಇದ್ದರೂ ಹೇಳಿ. ಮತ್ತು ನೀರಲ್ಲಿ ನೋಡಿ, ತುಂಬ ಮೈಕೈ ನೋವು, ತುಂಬ ದೃಷ್ಟಿ, ನಮಗೆ ಹೊರಗಡೆ ಹೋಗಿ ಬಂದರೆ ದೃಷ್ಟಿ ಆಗುತ್ತೆ, ಎಲ್ಲ ಇದೆ, ಆದರೆ ನನ್ನ ಆರೋಗ್ಯ ಸಮಸ್ಯೆ ಸರಿ ಇಲ್ಲ, ಇಂಥದ್ದು ಬಹಳಷ್ಟು ಕೇಳಿದ್ದೀವಿ. ಆಗ ನಾವು ಕೊಡುವಂಥ ಕೆಲವೊಂದು ಸ್ಟೋನು ನಿಮ್ಮ ನೀರಲ್ಲಿ ಹಾಕ್ಕೊಳ್ಳಿ. ನಿಮ್ಮ ನೀರಲ್ಲಿ ಹಾಕ್ಕೊಂಡು ಡೈಲಿ ಸ್ನಾನ ಮಾಡಿ. ನಿಮ್ಮ ನೆಗೆಟಿವ್ ಹೇಗೆ ರಿಮೂವ್ ಆಗುತ್ತೆ, ಇದೆಲ್ಲ ಹೊರಗಡೆ ಎಲ್ಲೋ ದೇವಸ್ಥಾನದಲ್ಲಿ ಮಾಡ್ಕೊಳ್ಳೋದಲ್ಲ, ಇದೆಲ್ಲ ನಿಮ್ಮ ಮನೇಲೇ ಮಾಡ್ಕೊಳ್ಳೋದು. ಪ್ರತಿದಿನ ನಿಮ್ಮ ಮನೇಲೇ ಇದನ್ನು ಮಾಡ್ಕೊಳ್ತಾ ಹೋಗಿ. ಖಂಡಿತ ಹೇಳ್ತೀನಿ, ಯಾವ ದೃಷ್ಟಿನೂ ಇರಲ್ಲ ನಿಮಗೆ, ಎಲ್ಲ ನೆಗೆಟಿವ್ ರಿಮೂವ್ ಆಗ್ತಾ ಬರುತ್ತೆ. ಇದನ್ನು ಮಾಡ್ತಾ 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 ಬಂದರೆ ನೀವು ಇಲ್ಲ ಒಂದು 50 ವರ್ಷ 60 ವರ್ಷದವ್ರು ಆಗಿದ್ದರೂ ಒಂದು 20-30 ವರ್ಷದವರು ಅಷ್ಟು ಎನರ್ಜಿ ನಿಮಗೆ ಬರುತ್ತೆ.